ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ನಿಮ್ಮ FA2 ಸೋಷಿಯಲ್ ಸೈನ್ಸ್ ಎಕ್ಸಾಮ್ಗೆ ಟಾಪ್ 10 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳೊಂದಿಗೆ ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್ ಬಂದಿದ್ದೇನೆ. ಟೈಮ್ ಅನ್ನ ಮತ್ತೆ ಮುಂದೆ ಹಾಕೋದು ಬೇಡ, ಲೆಟ್ ಅಸ್ ಸ್ಟಾರ್ಟ್ ರೈಟ್ ಅವೇ. ಫಸ್ಟ್ ಒನ್, ಇಂಪ್ಯಾಕ್ಟ್ ಪಾಠದ್ದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಕ್ವಶನ್ ಏನು? ಪರ್ಮನೆಂಟ್ ಜಮೀನ್ದಾರಿ, ಖಾಯಂ ಜಮೀನ್ದಾರಿ ಮತ್ತು ರೈತವಾರಿ ಪದ್ಧತಿ ಇವುಗಳ ನಡುವೆ ಇರುವಂತಹ ವ್ಯತ್ಯಾಸ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಖಾಯಂ ಜಮೀನ್ದಾರಿ, ರೈತವಾರಿ, ಮಹಲ್ವಾರಿ ಇವುಗಳಲ್ಲಿ ಒಂದನ್ನಾದ್ರೂ ಕೊಟ್ಟೇ ಕೊಡ್ತಾರೆ, ಅಥವಾ ಡಿಫರೆನ್ಸ್ ವ್ಯತ್ಯಾಸಗಳನ್ನು ಬರೀರಿ ಅಂತ ಹೇಳ್ತಾರೆ. ಹೇಗೆ ವ್ಯತ್ಯಾಸಗಳನ್ನ ಬರೆಯೋದು? ಫಸ್ಟ್ ಯಾರು ಸ್ಟಾರ್ಟ್ ಮಾಡಿದ್ರು? ರೈತರ ಮೇಲೆ ಏನು ಪ್ರಭಾವ ಆಯಿತು ಇಂಪ್ಯಾಕ್ಟು, ಜಮೀನ್ದಾರರ ಮೇಲೆ ಇಂಪ್ಯಾಕ್ಟ್ ಆಯಿತು, ಹಾಗೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನಾಯಿತು? ಈ 4 ಪಾಯಿಂಟ್ಸ್ಗಳನ್ನ ಬರೆದ್ರೆ ಆನ್ಸರು ಸೆಟ್ ಆದಂಗೆ. ಹಾಗೆ ಯಾವತ್ತು ವ್ಯತ್ಯಾಸಗಳನ್ನ ಹೇಗೆ ಬರಿಬೇಕು? ಟೇಬಲ್ ಫಾರ್ಮ್ಯಾಟ್ನಲ್ಲಿ ಬರಿಬೇಕು. ಸೊ ಖಾಯಂ ಜಮೀನ್ದಾರಿ ಅಂದ ಕೂಡಲೇ ಲಾರ್ಡ್ ಕಾರ್ನ್ವಾಲಿಸ್ ಹೆಸರು ನೆನಪಿಗೆ ಬಂದ್ರೆ, ರೈತವಾರಿ ಅಂದ ಕೂಡಲೇ ಅಲೆಕ್ಸಾಂಡರ್ ರೀಡ್ ನೆನಪಿಗೆ ಬರಬೇಕು. ಹಾಗೆಯೇ ಎಲ್ಲಿ ತೆಗೆದುಕೊಂಡು ಬಂದ್ರು ಇವರು? ಬಂಗಾಳ್, ಆಂಧ್ರ, ವಾರಣಾಸಿ, ಇದು ಬಾರಾಮಹಲ್. ಹಾಗೆ ಜಮೀನ್ದಾರರಿಗೆ ಲಾಭ ಆಗತ್ತೆ ಪರ್ಮನೆಂಟ್ ಜಮೀನ್ದಾರಿಯಲ್ಲಿ. ಅದೇ ರೈತವಾರಿಯಲ್ಲಿ ಜಮೀನ್ದಾರರೇ ಇರಲ್ಲ, ಯಾಕಂದ್ರೆ ಪೂರ್ತಿ ಭೂಮಿಯ ಮಾಲೀಕತ್ವ ರೈತರಿಗೆ ಸಿಕ್ಕಿರತ್ತೆ. ಸೊ ಇಲ್ಲಿ ರೈತರಿಗೆ ಲಾಸ್ ಆಗತ್ತೆ, ಯಾಕಂದ್ರೆ ಓನರ್ಶಿಪ್ ಇರಲ್ಲ. ಆದ್ರೆ ಇಲ್ಲಿ ರೈತರಿಗೆ ಓನರ್ಶಿಪ್ ಇರತ್ತೆ, ಬಟ್ ಹೆಚ್ಚಿನ ಟ್ಯಾಕ್ಸ್ ಅನ್ನ ಕೊಡಬೇಕಾಗತ್ತೆ, ಹೀಗಾಗಿ ರೈತರಿಗೆ ಲಾಸ್ ಆಗತ್ತೆ. ಮತ್ತೊಂದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹ 10 ಸ್ಟಾರ್ ಕ್ವಶನ್. ಪೆನ್ ಅನ್ನ ತೆಗೆದುಕೊಂಡ್ಬಿಡ್ತೇನೆ. ಬಹಳಷ್ಟು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಬ್ರಿಟಿಷ್ ರೆವೆನ್ಯೂ ಸಿಸ್ಟಮ್ ಅಥವಾ ಬ್ರಿಟಿಷರ ಕಂದಾಯ ವ್ಯವಸ್ಥೆ ಭಾರತೀಯ ಕೃಷಿಯ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಹೊಂದಿತು? ಇದನ್ನ ನೀವು ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸ್ ಕೇಳಿದ್ರೆ 6 ಪಾಯಿಂಟ್ಸ್ಗಳನ್ನ, 4 ಮಾರ್ಕ್ಸ್ ಕೇಳಿದ್ರೆ 8 ಪಾಯಿಂಟ್ಸ್ಗಳನ್ನ ಬರಿಬೇಕು. ಎಲ್ಲರೂ ಸಹ ಎಕ್ಸಾಮ್ ನಿಯರ್ ಇರೋದ್ರಿಂದ ಕೀವರ್ಡ್ಸ್ಗಳನ್ನ ಕಮೆಂಟ್ ನಲ್ಲಿ ಹಾಕಿ. ಪ್ರತಿಯೊಂದು ಕಮೆಂಟ್ ಅನ್ನ ನಾನು ಓದ್ತೇನೆ. ಅಲ್ಲದೆ ನನಗೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇರುವಂತಹ ಒಂದೇ ಒಂದು ಮಾಧ್ಯಮ ಅಂದ್ರೆ ಕಮೆಂಟು. ಹೀಗಾಗಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಏನಾಗತ್ತೆ ಪಾಯಿಂಟ್ಸ್ಗಳು? ಸಿಂಪಲ್ಲು. ಜಮೀನ್ದಾರರ ಹೊಸ ವರ್ಗ ಕ್ರಿಯೇಟ್ ಆಗತ್ತೆ, ನ್ಯೂ ಕ್ಲಾಸ್. ಜಮೀನ್ದಾರರು ಬರ್ತಾರೆ. ಜಮೀನ್ದಾರು ಬರೋದ್ರಿಂದ ರೈತರಿಗೆ ಏನಾಗತ್ತೆ? ಲ್ಯಾಂಡ್ಲೆಸ್, ಭೂರಹಿತರಾಗ್ತಾರೆ. ಭೂಮಿ ಒಂದು ಕಮೋಡಿಟಿ ಅಂದರೆ ಸರಕು ಆಗತ್ತೆ, ಇದನ್ನ ಗಿರವಿ ಇಟ್ಟು ದುಡ್ಡನ್ನ ಪಡೆಯಲಾಗತ್ತೆ. ಹಾಗೆಯೇ ಕೇವಲ ರೈತರು ಅಷ್ಟೇ ಅಲ್ಲ, ಜಮೀನ್ದಾರರು ಸಹ ಗಿರ್ವಿ ಇಡಬೇಕಾಗತ್ತೆ ಭೂಮಿಯನ್ನ. ಅಗ್ರಿಕಲ್ಚರ್ ಸೆಕ್ಟರು ಕಮರ್ಷಿಯಲೈಸ್ಡ್, ವಾಣಿಜ್ಯೀಕರಣ ಆಗತ್ತೆ. ಅದರ ಅರ್ಥ ಏನು? ಸಿಂಪಲ್ಲು. ವಾಣಿಜ್ಯೀಕರಣ ಅಂದ್ರೆ ಅಲ್ಲಿಂದ ದುಡ್ಡು ಬರಬೇಕು, ಅದಕ್ಕೋಸ್ಕರ ಪ್ರಾಫಿಟ್ ಮಾಡ್ಕೊಳ್ಳೋದು. ಹಾಗೆ ಮನಿ ಲೆಂಡರ್ ಸ್ಟ್ರಾಂಗ್ ಆಗ್ತಾರೆ. ಫಾರ್ಮರ್ಸು ಮತ್ತೆ ಅಗ್ರಿಕಲ್ಚರ್ ಲೇಬರರ್ಸ್ ಡಿಡ್ ನಾಟ್ ಗೆಟ್ ರೆಗ್ಯುಲರ್ ವರ್ಕ್ಸ್. ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಕೆಲಸಗಳು ಸಿಗಲ್ಲ. ರೈತರು ಬಾರ್ನ್ ಇನ್ ಡೆಟ್, ಸಾಲದಲ್ಲೇ ಜನಿಸ್ತಾರೆ, ಸಾಲದಲ್ಲೇ ಬದುಕ್ತಾರೆ, ಲಿವ್ಡ್. ಹಾಗೆ ಡೈಡ್ ಇನ್ ಡೆಟ್, ಸಾಲದಲ್ಲೇ ಸತ್ತು ಹೋಗ್ತಾರೆ. ಇದರಿಂದಲೇ ಅರ್ಥ ಮಾಡ್ಕೊಳ್ಬಹುದು ರೈತರ ಪರಿಸ್ಥಿತಿ ಎಷ್ಟೊಂದು ಕಷ್ಟ ಆಗಿರತ್ತೆ ಅಂತ. ಹಾಗೆ ಭೂಮಿ ಬೆಳೆಯೋದಕ್ಕಿಂತ ಹೆಚ್ಚು ಟ್ಯಾಕ್ಸ್, ತೆರಿಗೆಯನ್ನ ಪಾವತಿಸಬೇಕಾಗತ್ತೆ. ಬರಗಾಲ ಇರಲಿ, ಡ್ರಾಟ್ ಇರಲಿ, ಫ್ಲಡ್ ಇರಲಿ, ಪ್ರವಾಹ ಇರಲಿ, ಏನೇ ಇದ್ರೂ ಸಹ ತೆರಿಗೆಯನ್ನ ಪಾವತಿಸಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ನ ಇಂಪ್ಯಾಕ್ಟು. ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯ ಪ್ರಭಾವವನ್ನ ಬರಿಬೇಕು, ಹೇಗೆ ಭಾರತದ ಮೇಲೆ ಹೊಂತು ಅಂತ. ಎಲ್ಲರೂ ಕೀವರ್ಡ್ಸ್ಗಳನ್ನ ತಿಳಿಸಿ. ಈ ಚಾಪ್ಟರ್ನಲ್ಲಿ ಇದು ಸಹ ಒಂದು 10 ಸ್ಟಾರ್ ಕ್ವಶನ್. ಯಾಕಂದ್ರೆ ಹೋದ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ನೋಡಿದಾಗ ಇದು ಬಹಳಷ್ಟು ಬಾರಿ ರಿಪೀಟ್ ಆಗಿದೆ. ಏನು ಕೀವರ್ಡ್ಸು? ಸಿಂಪಲ್ಲು. ಮಾಡರ್ನಿಟಿ, ಆಧುನಿಕತೆ ಭಾರತೀಯರಲ್ಲಿ ಬರುತ್ತೆ, ಅಂದ್ರೆ ಹೊಸ ಹೊಸ ವಿಷಯಗಳು ಭಾರತೀಯರಿಗೆ ತಿಳಿತಾ ಹೋಗುತ್ತೆ. ಸೆಕ್ಯುಲರಿಸಂ, ಜಾತ್ಯತೀತತೆ, ಎಲ್ಲರೂ ಸಹ ಸರಿಸಮಾನರು. ಡೆಮೊಕ್ರೆಟಿಕ್ ಅಟಿಟ್ಯೂಡ್, ಪ್ರಜಾಸತ್ತಾತ್ಮಕ ಧೋರಣೆ, ಜನರು ಆರಿಸಿದಂತಹವರೇ ನಮ್ಮನ್ನ ರೂಲ್ ಮಾಡಬೇಕು. ರ್ಯಾಷನಾಲಿಟಿ, ವೈಚಾರಿಕತೆ, ಏನೇ ಮಾಡೋದಕ್ಕಿಂತ ಮುಂಚೆ ವಿಚಾರ ಮಾಡುವಂತಹದ್ದು. ರಾಷ್ಟ್ರೀಯತೆ, ನ್ಯಾಷನಲಿಸ್ಟಿಕ್, ಆದಷ್ಟು ನಾವು ರಾಷ್ಟ್ರೀಯತೆಯನ್ನ, ನಮ್ಮ ದೇಶ ಅನ್ನೋ ಭಾವನೆ ಹೊರಗೆ ಬರುತ್ತೆ. ಲೋಕಲ್ ಲಿಟರೇಚರ್, ಸ್ಥಳೀಯ ಸಾಹಿತ್ಯ ಮತ್ತು ಭಾಷೆಗಳಿಗೆ ಪ್ರಚೋದನೆ ಸಿಗತ್ತೆ. ಯಾಕಂದ್ರೆ ಯಾವಾಗ ಭಾರತೀಯರು ಬೇರೆ ದೇಶದ ಸಾಹಿತ್ಯಗಳನ್ನ ನೋಡ್ತಾರೆ ಅಥವಾ ಇಂಗ್ಲಿಷ್ನಲ್ಲಿರುವಂತಹ ಗ್ರಂಥಗಳನ್ನ ಓದ್ತಾರೆ, ಅವ್ರಿಗೆ ಅನ್ಸುತ್ತೆ ನಮ್ಮ ದೇಶೀಯ ಭಾಷೆಯಲ್ಲೂ ಸಹ ಇದನ್ನ ಮಾಡಬೇಕು ಅಂತ. ನಿಯತಕಾಲಿಕಗಳು,
ಬಹಳಷ್ಟು ನ್ಯೂಸ್ ಪೇಪರ್ಸ್ಗಳು ಬರುತ್ತೆ, ಬಹಳಷ್ಟು ಮೂವ್ಮೆಂಟ್ಸ್ಗಳು ಸಹ ಆಗತ್ತೆ. ರಾಜಾರಾಮ್ ಮೋಹನ್ ರಾಯ್ ಇರಬಹುದು, ಇವರೆಲ್ಲರಲ್ಲೂ ಒಂದು ಇಂಗ್ಲಿಷ್ ಶಿಕ್ಷಣದ ಪ್ರಭಾವವನ್ನ ನಾವು ಕಾಣಬಹುದು. ಹೊಸ ಚಿಂತನೆ, ಫ್ರೆಶ್ ಆಗಿ ಭಾರತೀಯರು ಥಿಂಕಿಂಗ್ ಅನ್ನ ಮಾಡ್ತಾರೆ. ಫ್ರೀಡಮ್ ಸ್ಟ್ರಗಲ್ಸ್, ಬೇರೆ ಬೇರೆ ಜಗತ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾರೆ. ನಮಗೂ ಸಹ ಬ್ರಿಟಿಷರಿಂದ ಫ್ರೀಡಮ್ ಬೇಕು ಅಂತ ಹೋರಾಡ್ತಾರೆ. ಭಾರತದ ರಿಚ್ ಟ್ರೆಡಿಷನ್, ನಮ್ಮ ಶ್ರೀಮಂತ ಇತಿಹಾಸಕ್ಕೆ ಮೆಚ್ಚುಗೆಯನ್ನ ನಾವು ಕಾಣಬಹುದು. ನೆಕ್ಸ್ಟ್, ಗ್ರೀನ್ ರೆವಲ್ಯೂಷನ್ನಿಗೆ ಕಾರಣಕರ್ತ ಅಂಶಗಳು ಯಾವುದು? ವಿಚ್ ಫ್ಯಾಕ್ಟರ್ಸ್ ಲೆಡ್ ಟು ದ ಗ್ರೀನ್ ರೆವಲ್ಯೂಷನ್? ಎಲ್ಲರೂ ಸಹ ಕಾಮೆಂಟ್ ಅಲ್ಲಿ ಹಾಕಿ, ಏನು ಗ್ರೀನ್ ರೆವಲ್ಯೂಷನ್ಗೆ ಕಾರಣವಾದಂತಹ ಅಂಶಗಳು. 1ನೇ ಪಾಯಿಂಟು ಸಿಂಪಲ್ಲು, ಹೈ ಈಲ್ಡಿಂಗ್ ಸೀಡ್ಸ್, ಹೆಚ್ಚು ಇಳುವರಿ ನೀಡುವ ಬೀಜಗಳ ಬಳಕೆ ಯಾರು ತೆಗೆದುಕೊಂಡು ಬರ್ತಾರೆ? ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರು ತೆಗೆದುಕೊಂಡು ಬರ್ತಾರೆ. ಇದು ಮೆಕ್ಸಿಕೋ ಮತ್ತೆ ತೈವಾನ್ದಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ ಆಗಿರತ್ತೆ, ಅದಕ್ಕೆ ಭಾರತದಲ್ಲೂ ತೆಗೆದುಕೊಂಡು ಬರ್ತಾರೆ. ಆ ಹೆಚ್ಚು ಇಳುವರಿ ನೀಡುವ ಬೀಜಗಳ ಜೊತೆಗೆ ವಾಟರ್ ಸಪ್ಲೈಯು, ನೀರನ್ನ ಸರಿಯಾಗಿ ಬಳಸೋದಿರಬಹುದು, ಹಾಗೆ ಬೆಳೆಗಳಿಗೆ ರೋಗಗಳಿಂದ ರಕ್ಷಣೆ, ಡಿಸೀಸಸ್ ಬರ್ದೇ ಇರೋ ಹಾಗೆ ತಡಿಲಿಕ್ಕೆ ನಾವು ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು, ರಸಗೊಬ್ಬರಗಳು ಮತ್ತೆ ಕೀಟನಾಶಕಗಳನ್ನು ಉಪಯೋಗಿಸಲಾಗತ್ತೆ. ವಾಟರ್ಗೋಸ್ಕರ ಇರಿಗೇಷನ್ ಫೆಸಿಲಿಟಿ, ನೀರಾವರಿ ಸೌಲಭ್ಯಗಳನ್ನ ಕಾಣಬಹುದು. ಹಾಗೆ ಎಲ್ಲಾ ಕಡೆ ಇಂಪ್ರೂವ್ ಟೆಕ್ನಾಲಜಿ, ಆದಷ್ಟು ತಂತ್ರಜ್ಞಾನವನ್ನ ಬಳಸಲಾಗತ್ತೆ, ಸುಧಾರಿತವಾಗಿರುವಂತಹದ್ದು. ಇದೇ ಮುಖ್ಯ ಕಾರಣೀಕರ್ತವಾಗಿರುವಂತಹದ್ದು ಗ್ರೀನ್ ರೆವಲ್ಯೂಷನ್ಗೆ. ಇಲ್ಲಿ ತನಕ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ಸ್ವಲ್ಪ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದೇನೆ, ಯಾಕಂದ್ರೆ ನಿಮ್ಮ ಎಕ್ಸಾಮ್ ಇನ್ನೇನು ಬಂದೇ ಬಿಡ್ತು. ಅದಕ್ಕೋಸ್ಕರ ಆದಷ್ಟು ಕಡಿಮೆ ಟೈಮಲ್ಲಿ ನಿಮಗೆ ಹೆಚ್ಚಿನ ಕ್ವಶನ್ಸ್ಗಳನ್ನ ಕೊಡಬೇಕು, ಅದೇ ನನ್ನ ಗುರಿ ಆಗಿರುವಂತಹದ್ದು. 5 year ಪ್ಲಾನ್ಸ್ ನ ಆಬ್ಜೆಕ್ಟಿವ್ ಏನು? ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಸಿಂಪಲ್ಲು 4-5 ಪಾಯಿಂಟ್ಸ್ ಇವೆ. ಒಂದು, ಇನ್ಕ್ರೀಸ್ ಮಾಡಬೇಕು, ಹೆಚ್ಚಿಗೆ ಮಾಡಬೇಕು. ಏನು ಹೆಚ್ಚಿಗೆ ಮಾಡಬೇಕು? ಪ್ರೊಡಕ್ಷನ್, ಉತ್ಪಾದನೆ. ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಬೇಕಂದ್ರೆ ಎಂಪ್ಲಾಯ್ಮೆಂಟ್ ಅನ್ನು ಹೆಚ್ಚಿಗೆ ಮಾಡಬೇಕು, ಉದ್ಯೋಗ ಅವಕಾಶಗಳು. ಸೊ 2 ಇನ್ಕ್ರೀಸ್ ಆಗ್ತಾ ಇದೆ. ರೆಡ್ಯೂಸಿಂಗ್, ಆರ್ಥಿಕ ಅಸಮಾನತೆ, ಬಡವರಾಗ್ತಾನೆ ಹೋಗಬಾರ್ದು, ಬಡವರೂ ಸಹ ಶ್ರೀಮಂತರಾಗಬೇಕು. ಅದೇ ಆರ್ಥಿಕ ಅಸಮಾನತೆಯನ್ನ ತೆಗೆದು ಹಾಕೋದು, ಸಮಾನತೆಯನ್ನ ತರೋದು. ಆರ್ಥಿಕ ಸ್ಥಿರತೆ, ಇಕನಾಮಿಕ್ ಸ್ಟೆಬಿಲಿಟಿಯನ್ನ ತೆಗೆದುಕೊಂಡು ಬರೋದು. ಹಾಗೆ ಮಾಡರ್ನೈಸಿಂಗ್ ಇಕಾನಮಿ, ಆರ್ಥಿಕತೆಯನ್ನ ಆಧುನೀಕರಣಗೊಳಿಸೋದು. ಇವೇ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳಾಗಿವೆ. ನೆಕ್ಸ್ಟ್, ಕೃಷ್ಣರಾಜ್ ಒಡೆಯರ್ ಫೋರ್ತ್ ಅಥವಾ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಾಧನೆಗಳು. ಎಲ್ಲಾ ಎಕ್ಸಾಮ್ನಲ್ಲೂ ಈ ಒಂದು ಕ್ವಶನ್ ಅನ್ನ ಪದೇ ಪದೇ ಕೇಳ್ತಾರೆ. ಫಸ್ಟ್, ಎಜುಕೇಶನ್ದಲ್ಲಿ ಏನ್ ಮಾಡ್ತಾರೆ? ಅಬಾಲಿಷ್ಡ್ ಫೀಸ್, ಪ್ರಾಥಮಿಕ ಶಾಲೆಗಳಲ್ಲಿ ಫೀಸ್ ಇಲ್ಲ, ಶುಲ್ಕ ಇಲ್ಲ. ಗರ್ಲ್ಸ್ ಎಜುಕೇಶನ್ ಅನ್ನ ಪ್ರಮೋಟ್ ಮಾಡ್ತಾರೆ, ಸಹಾಯ. ಮೈಸೂರು ವಿಶ್ವವಿದ್ಯಾನಿಲಯ, ಯೂನಿವರ್ಸಿಟಿ ಇರಬಹುದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸೋದಿರಬಹುದು. ಇರಿಗೇಷನ್, ನೀರಾವರಿಗೆ ವಿಶೇಷ ಗಮನ ಇರಬಹುದು. ಕಾವೇರಿಯ ಬಳಿ ಬ್ಯಾರೇಜ್ ಅನ್ನ ನಿರ್ಮಿಸೋದಿರಬಹುದು. ಹೊಸ ರೈಲ್ವೆ ಲೈನ್ಸ್ಗಳು. ಲೆಜಿಸ್ಲೇಟಿವ್ ಕೌನ್ಸಿಲ್, ಶಾಸಕಾಂಗ ಪರಿಷತ್ತು, ಬಹಳಷ್ಟು ಇಂಡಸ್ಟ್ರೀಸ್ಗಳನ್ನ ತೆಗೆದುಕೊಂಡು ಬರ್ತಾರೆ. ಹಾಗೆ ಮ್ಯೂಸಿಷಿಯನ್ಸ್, ಸಂಗೀತಗಾರರು, ಫೈನ್ ಆರ್ಟ್ಸ್, ಲಲಿತ ಕಲೆಗಳು, ಆರ್ಟು ಮತ್ತೆ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪವನ್ನ ಪ್ರೋತ್ಸಾಹಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ನೆಕ್ಸ್ಟ್, 3rd and 4th ಆಂಗ್ಲೋ ಮೈಸೂರ್ ವಾರ್ಸ್ ರೆಡ್ಯೂಸ್ ದ ಸ್ಟ್ರೆಂತ್ ಆಫ್ ಟಿಪ್ಪು ಸುಲ್ತಾನ್. 3ನೇ ಮತ್ತು 4ನೇ ಆಂಗ್ಲೋ ಮೈಸೂರ್ ಯುದ್ಧಗಳು ಮೈಸೂರಿನ ಟಿಪ್ಪು ಸುಲ್ತಾನನ ಬಲವನ್ನ ಕಡಿಮೆ ಮಾಡಿತು, ಸಮರ್ಥಿಸಿಕೊಳ್ಳಿ. ಸಿಂಪಲ್, ಏನೇನ್ ಆಯ್ತು ಅಂತ ಬರಿಬೇಕು. ಫಸ್ಟ್, 3rd ಅಲ್ಲಿ ಕಾರ್ನ್ವಾಲಿಸ್ ಬೆಂಗಳೂರು ಫೋರ್ಟ್ ಅನ್ನ, ಕೋಟೆಯನ್ನ ಧ್ವಂಸ ಮಾಡ್ತಾರೆ. ಅದಾದ್ಮೇಲೆ ಬ್ರಿಟಿಷರು ಶ್ರೀರಂಗಪಟ್ಟಣ ಕೋಟೆಯನ್ನು ಸಹ ನೈಟ್ನಲ್ಲಿ, ರಾತ್ರಿಯಲ್ಲಿ ವಶಪಡಿಸಿಕೊಳ್ತಾರೆ. ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ. ಹಾಗೆಯೇ ಇಲ್ಲಿ ತನಕ ಹೇಳಿರುವಂತಹ ಎಲ್ಲಾ ಕ್ವಶನ್ಸ್ಗಳನ್ನ ನಾವು ಡೈಲಿ ಲೈವ್ ಕ್ಲಾಸಸ್ಗಳಲ್ಲಿ ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಮಾಡ್ತೇವೆ. ಡೌಟ್ ಸಾಲ್ವಿಂಗ್ಸ್ಗಳನ್ನ ಮಾಡ್ತೇವೆ. ಪೂರ್ತಿ ಎಕ್ಸಾಮ್ ಸಪೋರ್ಟ್ FA1, FA2, SA1, FA3, FA4 ಇರಬಹುದು. ಅದರ ಜೊತೆಗೆ ನಿಮಗೆ ಚಾಪ್ಟರ್ ಟೆಸ್ಟ್ಗಳು, ಹಾಗೆ ಮನೆಯಿಂದ ಯಾವಾಗ ಬೇಕಾದರೂ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ನೋಡಬಹುದು. ಲೈವ್ ಕ್ಲಾಸ್ ಮಿಸ್ ಆದರೆ ನಿಮ್ಮ ಜೊತೆ ಪ್ರತಿಯೊಂದು ದಿನ ನಾವು ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೇವೆ.
ಹಾಗಾದ್ರೆ ಯೂಟ್ಯೂಬ್ಗೂ ಇದಕ್ಕೇನು ಡಿಫ್ರೆನ್ಸ್ ಅಂತೀರಾ? ಯೂಟ್ಯೂಬ್ ಅಲ್ಲಿ ಜಸ್ಟ್ ಟಾಪ್ 10 ಸಿಗ್ತಾ ಇದೆ, ಆದ್ರೆ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರ್ಬಹುದು, ಎಲ್ಲದರ ಎಕ್ಸ್ಪ್ಲೇಷನ್ ಇರಬಹುದು, ಅದು ನಮ್ಮ ಪ್ರಥಮ ಬ್ಯಾಚ್ ಅಲ್ಲಿ ಸಿಗ್ತಾ ಇದೆ. ಜಾಯಿನ್ ಆಗ್ಲಿಕ್ಕೆ ಕೆಳಗೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಜಾಯಿನ್ ಆಗಿ. ಲಿಮಿಟೆಡ್ ಸೀಟ್ಸ್ಗಳು ಇರುವಂತಹದ್ದು. ಶ್ರೀರಂಗಪಟ್ಟಣ ಒಪ್ಪಂದ ಅಂದ ಕೂಡಲೇ ಏನು? 3P1R ಹಾಗಂದ್ರೆ ಏನು ಸರ್? 3P ಪಾರ್ಟ್, ಅರ್ಧ ಕಿಂಗ್ಡಮ್ ಅನ್ನ ಬಿಡಬೇಕಾಗತ್ತೆ. ಮತ್ತೊಂದು ಪೇ, 3 crore rupeesಗಳನ್ನ ಕೊಡಬೇಕಾಗತ್ತೆ. ಮತ್ತೊಂದು ಪಿ ಅಂದ್ರೆ ಏನು? ಪ್ಲೆಜ್, ಗ್ಯಾರಂಟಿ ಆಗಿ ತನ್ನ 2 ಗಂಡು ಮಕ್ಕಳನ್ನ ಒತ್ತೆ ಇಡಬೇಕಾಗತ್ತೆ. ರಿಲೀಸ್, ಮತ್ತೊಂದು 6, ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿದ ಸೈನಿಕರ ಬಿಡುಗಡೆ. ಹಾಗೆ ಅದಾದ್ಮೇಲೆ 4th ಆಂಗ್ಲೋ ಮೈಸೂರು ವಾರ್ ಯಾಕಾಯ್ತು? ಯಾಕಂದ್ರೆ ಟಿಪ್ಪು ಸುಲ್ತಾನ್ ಹೇಳ್ತಾರೆ, ನಾನು ಸಹಾಯಕ ಸೈನ್ಯ ಪದ್ಧತಿಯನ್ನ ಸೇರಲ್ಲ, ಸಬ್ಸಿಡರಿ ಅಲಯನ್ಸ್ ಅನ್ನ ವಿರೋಧ ಮಾಡ್ತಾರೆ. ಅದಾದ್ಮೇಲೆ ಬ್ರಿಟಿಷರು ಅಟ್ಯಾಕ್ ಮಾಡ್ತಾರೆ ಶ್ರೀರಂಗಪಟ್ಟಣವನ್ನ. ಈ ಬಾರಿ ಟಿಪ್ಪು ಸುಲ್ತಾನ್ನನ್ನ ಕೊಲ್ಲಲಾಗತ್ತೆ. ಅದಾದ್ಮೇಲೆ ಬ್ರಿಟಿಷರು ಹಾಗೆ ಮೈಸೂರಿನ ಒಡೆಯರಿರಬಹುದು, ನಿಜಾಮರಿರಬಹುದು, ಮರಾಠರು ತಮ್ಮಲ್ಲೇ ಹಂಚಿಕೊಳ್ತಾರೆ. ನೆಕ್ಸ್ಟ್, ಯಾವ ಪ್ಲೇಸು ಹೈಯೆಸ್ಟ್ ಟೆಂಪರೇಚರ್, ಅತಿ ಹೆಚ್ಚು ತಾಪಮಾನ ದಾಖಲಾಗುವ ಸ್ಥಳ ಯಾವುದು? ಬೇಗನೆ ಕಾಮೆಂಟ್ ಅಲ್ಲಿ ತಿಳಿಸಿ ಯಾವುದು ಅಂತ. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೇನೆ. ಸಿಂಪಲ್ ಆಗಿರುವಂತಹ ಕ್ವಶನ್. ಟಿಕ್ ಟಿಕ್ 3, ಟಿಕ್ ಟಿಕ್ 2, ಟಿಕ್ ಟಿಕ್ 1. ಎಸ್, ರಾಜಸ್ಥಾನದ ಗಂಗಾನಗರ್ 52 ಡಿಗ್ರಿ ಸೆಲ್ಸಿಯಸ್. ಹಾಗೆಯೇ ಸಮ್ಮರ್ ಸೀಸನ್, ಬೇಸಿಗೆಯಲ್ಲಿ ಪರಿಸರಣ ಮಳೆ ಆಗತ್ತೆ. ಯಾಕಾಗತ್ತೆ? ಹಾಗೆ ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ ಏನಂತ ಕರೀತಾರೆ? ಯಾಕಾಗತ್ತೆ ಅಂದ್ರೆ ಸ್ಥಳೀಯ ಟೆಂಪರೇಚರು ಮತ್ತೆ ವಿಂಡ್ಸು, ಪ್ರಚಲನ ಪ್ರವಾಹ ಮತ್ತು ಉಷ್ಣಾಂಶದಿಂದ ಆಗತ್ತೆ. ಇದನ್ನ ಉತ್ತರ ಪ್ರದೇಶದಲ್ಲಿ ಆಂಧೀಸ್, ಪಶ್ಚಿಮ ಬಂಗಾಳದಲ್ಲಿ ಕಾಲ್ಬೈಸಾಕಿ, ಕರ್ನಾಟಕದಲ್ಲಿ ಕಾಫಿ ಬ್ಲಾಸಮ್ಸ್ ಅಥವಾ ಕಾಫಿ ತುಂತುರು, ಕೇರಳದಲ್ಲಿ ಮ್ಯಾಂಗೋ ಶವರ್ಸ್, ಮಾವಿನ ಕೊಯ್ಲು ಅಂತ ಕರಿತೇವೆ. ಲಾಸ್ಟ್ ಕ್ವಶನ್ ಇವತ್ತಿಂದು. ವಾಟ್ ಆರ್ ದ ವೇಸ್ ಆಫ್ ಪ್ರಿವೆಂಟಿಂಗ್ ಸಾಯಿಲ್ ಇರೋಜನ್? ಮಣ್ಣಿನ ಸವಕಳಿ ತಡೆಯುವ ವಿಧಾನಗಳೇನು? ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್. ಮತ್ತೊಂದು 10 ಸ್ಟಾರ್ ಕ್ವಶನ್. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲಾ ಕ್ವಶನ್ಸ್ಗಳು 10 ಸ್ಟಾರೇ. ಏನಾಗತ್ತೆ ಕಾರಣಗಳು? ಸಿಂಪಲ್. ಹೇಗೆ ತಡೆಗಟ್ಟಬಹುದು? ಕೌಂಟರ್ ಫ್ಲೋಯಿಂಗ್, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ. ಯಾಕಂದ್ರೆ ಇಳಿಜಾರಿಗೆ ಉಳುಮೆ ಮಾಡ್ತಾ ಹೋದ್ರೆ ಏನಾಗತ್ತೆ? ನೀರಿನ ಜೊತೆ ಮಣ್ಣು ಸಹ ಹೋಗುತ್ತೆ. ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್, ಬದುಗಳನ್ನ ನಿರ್ಮಿಸೋದಿರಬಹುದು. ಆದಷ್ಟು ಗಿಡ ಇದ್ರೆ ಬೇರು ಮಣ್ಣನ್ನ ಹಿಡ್ಕೊಂಡಿರತ್ತೆ, ಅದಕ್ಕೋಸ್ಕರ ಡಿಫಾರೆಸ್ಟೇಷನ್, ಅರಣ್ಯ ನಾಶವನ್ನ ತಡೆಗಟ್ಟೋದು. ಲೈವ್ ಸ್ಟಾಕ್ ಗ್ರೇಸಿಂಗ್, ಮೇಯಿಸೋದನ್ನ ನಿಯಂತ್ರಿಸೋದು. ಪ್ಲಾಂಡ್ ಯೂಸ್ ಆಫ್ ವಾಟರ್, ನೀರಿನ ಯೋಜಿತ ಬಳಕೆ. ಹಾಗೆ ಚೆಕ್ ಡ್ಯಾಮ್ಸ್ ಗಳನ್ನ ಹಾಕೋದು. ಡ್ಯಾಮ್ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿರೋದು, ಚೆಕ್ ಡ್ಯಾಮ್ಸ್ ಅಂದ್ರೆ ಸಣ್ಣದಾಗಿರುವಂತಹದ್ದು, ಅದೇ ಚೆಕ್ ಡ್ಯಾಮ್ಸ್. ಓಕೆ, ಸೊ ನನ್ನ ಕಡೆಯಿಂದ ನಿಮ್ಮ ಎಕ್ಸಾಮ್ಗೆ ಏನಂತ ಹಾಕ್ಲಿ? ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಮಕ್ಕಳೇ. ಮಸ್ತಾಗಿ ಬರಿತೀರಾ ಅನ್ನೋ ಭರವಸೆ ನನಗಿದೆ. ಹಾಗೆ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಈ ರೀತಿ ಆಗಿರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳು SA1 ಎಕ್ಸಾಮ್ಗೆ ಇರ್ಬೋದು, FA3 ಬೋರ್ಡ್ ಎಕ್ಸಾಮ್ ಸಿಗ್ಬೇಕಂದ್ರೆ ಅದು ನಮ್ಮ ಪರೀಕ್ಷೆ ಚಾನೆಲ್ ನಲ್ಲಿ ಮಾತ್ರ ಸಿಗತ್ತೆ. ಹಾಗೆ ನಾನು ಸಹ ಪರೀಕ್ಷೆ ಚಾನೆಲ್ ಅಲ್ಲೇ ಇರ್ತೇನೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.